ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಮುದ್ದು ಮಣಿಕಂಠ ಬ್ಲಾಗ್ಗೆ ಸ್ವಾಗತ. ಇದು ನನ್ನ ಮಾರ್ನಿಂಗ್ ರೂಟೀನ್. ಇವತ್ತು ಶನಿವಾರದ್ದು ಮಾರ್ನಿಂಗ್ ರೂಟೀನ್ ಇದು. ನನ್ನ ಮಗಳದ್ದು ಸ್ಕೂಲ್ ಇತ್ತು, ನನ್ನ ಮಗನ ಸ್ಕೂಲ್ ಇರಲಿಲ್ಲ. ಹಾಗಾಗಿ ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳತ್ತಿದ್ನಿ. ಹಂಗೆ ಟಮಾಟಿ ಚಟ್ನಿ ರೆಸಿಪಿ ಶೇರ್ ಮಾಡತ್ತೀನಿ ನಿಮ್ಮ ಜೊತೆ. ಚಲೋ ಆಗುತ್ತೆ ಫ್ರೆಂಡ್ಸ್. ಮಾರ್ನಿಂಗ್ ದೋಸೆಗೆ ಇಡ್ಲಿಗೆ ಸೂಪರಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ನಾನು ಟೊಮಾಟೊ ಚಟ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಮತ್ತು ನನ್ನ ಮಗ ಟ್ರಿಪ್ಪಿಗೆ ಹೋಗಿದ್ವಲ್ಲ, ಒಂದು ಸ್ವಲ್ಪ ವಿಡಿಯೋ ಇತ್ತು. ಅದನ್ನು ಮೊನ್ನೆ ನಾನೇ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಮಾಡಿದ್ದೆ. ನನಗೆ ಶೇರ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಈ ವಿಡಿಯೋ ಜೊತೆನ ಶೇರ್ ಮಾಡೀನಿ. ಈ ವಿಡಿಯೋದೊಳಗೆ ಯಾರಿಗೆಲ್ಲ ಇಷ್ಟ ಆಯಿತು. ನನ್ನ ಮಗ ಪಿಕ್ನಿಕ್ ಹೋಗಿದ್ದು ಎಂಜಾಯ್ ಮಾಡ್ಯಾನ, ಮತ್ತು ಅಲ್ಲೇ ಆಟ ಆಡಿದ್ದು ಮತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ದು ವಿಡಿಯೋ ಇತ್ತು. ಹಾಗಾಗಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಲೇಟಾಗಿ ಶೇರ್ ಮಾಡತ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹೊಸ್ದಾಗಿ ಯಾರು ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಈಗ ಇಲ್ಲಿ ನಾನು ಅದೇ ಟಮಾಟಿ ಚಟ್ನಿ ಮಾಡ್ಕೊಳಕ್ಕೆ ಒಂದೆರಡು ಟಮಾಟೆನೂ, ಹುಳಿ ಟಮಾಟೆನೂ ಸ್ವಲ್ಪ ಹುಳಿ ಇದ್ದು ಆ ಟಮಾಟೆನೂ ಹುರ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿ ಎಲ್ಲ ಹಾಕಿ ಟಮಾಟೆನೂ ಮತ್ತು ಕೊತ್ತಂಬರಿ ಹಾಕಿ ಹುರ್ಕೊಂಡಿನಿ. ಅವನ್ನ ಹುರ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ತಣ್ಣಗಾಕಿಬಿಟ್ಟು ಇಲ್ಲಿ ದೋಸೆ ಮಾಡ್ಕೊಳಕತ್ತೀನಿ. ಯಾಕಂದರೆ ಬೆಳಿಗ್ಗೆ ಟೈಮ್ ಜಲ್ದಿ ಆಗುತ್ತಲ್ಲ, ಹಾಗಾಗಿ ಅಂತ ತಣ್ಣಗಷ್ಟರಲ್ಲಿ ಇಲ್ಲಿ ನಾನು ಈ ಸೈಡಿಗೆ ದೋಸೆನೂ ಮಾಡ್ಕೊಳತ್ತೀನಿ. ಮತ್ತು ಒಳ್ಳೆದನ್ನು ಚಟ್ನಿಗೆ ಅವನ್ನೆಲ್ಲ ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಪುಟಾಣಿ ಮತ್ತು ಶೇಂಗಾ ಮತ್ತು ಜೀರಿಗೆ, ಸ್ವಲ್ಪ ನಾನು ಕೆಂಪು ಖಾರದ ಪುಡಿ ಹಾಕೊಂಡಿನಿ. ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಬೆಲ್ಲ, ಟಮಾಟಿನ ಹುಳಿ ಅಂತ ಸ್ವಲ್ಪ ಬೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡಿನಿ. ಅದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಾನು ಒಗ್ಗರಣೆ ಏನು ಹಾಕೊಂಡಿಲ್ಲ. ಮತ್ತು ಇಲ್ಲೇ ನಮ್ಮ ಮನೆಯವರು ಸ್ವಲ್ಪ ಪೇರುನು ಮತ್ತು ಇದನ್ನು ತೊಗೊಂಡು ಬಂದಿದ್ರು, ಆರೆಂಜು. ಹಾಗಾಗಿ ಅದನ್ನ ಕಟ್ ಮಾಡ್ಕೊಳಕತ್ತೀನಿ. ಬೆಳಿಗ್ಗೆ ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಜೊತೆ ಡಬ್ಬಿಗೆ ಹಾಕಿಕೊಟ್ರೆ ಆಯ್ತು ಅಂತೇಳಿ ಕಟ್ ಮಾಡ್ಕೊಳಕತ್ತೀನಿ. ಅವರಿಗೆಲ್ಲ ಚಟ್ನಿ ಮತ್ತು ದೋಸೆ ಮಾಡ್ಕೊತಾನೆ ಕಟ್ ಮಾಡ್ಕೊತೀನಿ. ಯಾಕಂದ್ರೆ ಟೈಮ್ ಸೇವ್ ಮಾಡ್ಕೋಬೇಕಲ್ಲ, ಹಾಗಾಗಿ ಪಟ ಅವನ್ನೆಲ್ಲ ಕಟ್ ಮಾಡ್ಕೊಂಡು ಮತ್ತು ನಾನು ಅವ್ರ ಡಬ್ಬಿಗೆಲ್ಲ ಹಾಕಿದ್ದೆ. ಮತ್ತು ಟಿಫಿನ್ ಅದು ದೋಸೆನೂ ಅವರಿಗೆ ಮತ್ತು ಚಟ್ನಿ ಎಲ್ಲ ಹಾಕಿ ಹಣ್ಣು ಹಾಕಿ ಪ್ಯಾಕ್ ಮಾಡಿ ಕೊಟ್ಟು ನೋಡ್ರಿ. ಇವತ್ತು ಮಾರ್ನಿಂಗ್ ರೂಟೀನ್ ಈ ಥರ ಇತ್ತು. ಮತ್ತು ಇನ್ನೆಲ್ಲ ಪ್ಯಾಕ್ ಮಾಡಿಟ್ಟು ನಾನು ಕಸ ಎಲ್ಲ ಹುಡುಗಿ ಮನೆಗಿನೆಲ್ಲ ಒರೆಸಿ ಮತ್ತು 8 ಗಂಟೆ ಆಗೇ ಬಿಡುತ್ತೆ, ಟೈಮ್ ತಡೋಕ್ಕಿಲ್ಲ. ಮತ್ತು ನನ್ನ ಮಗಳನ್ನ ಹೋಗಿ ಸ್ಕೂಲಿಗೆ ಬಿಟ್ಟು ಬರಬೇಕು. ಹಾಗಾಗಿ ಅವಳು ರೆಡಿ ಆಗುತ್ತೆ ಶಾಲೆಗೆ ಹೋಗೋಕೆ. ನಾನು ಈ ಕಡೆ ಡಬ್ಬಿ ಎಲ್ಲ ರೆಡಿ ಮಾಡಿ ಮತ್ತು ಅವಳನ್ನ ಕರ್ಕೊಂಡು ಹೋಗೋಕೆ ರೆಡಿ ಆದ ನೋಡ್ರಿ. ಮತ್ತು ಇಲ್ಲಿ ಜಾಸ್ತಿ ತಂಡಿರೋದ್ರಿಂದ ತಂಡಿಂಗೆ ಎಲ್ಲ ಹಾಕೊಂಡು ರೆಡಿಯಾಗಿ ನನ್ನ ಮಗಳು ಸ್ಕೂಲಿಗೆ ಹೊಂಟಾಳ್ರಿ. ಅವಳನ್ನ ಹಿಂಗೆ ಹಾಯ್ ಮಾಡತ್ತಾಳ್ರಿ ನಮಗೆ. ಈಗ ಅವಳನ್ನ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೆ. ನಾನು ಆಮೇಲೆ ನನ್ನ ಮಕ್ಕಳು, ಇವತ್ತು ನನ್ನ ಮಗ ಶಾಲೆ ರಜೆ ಇತ್ತಲ್ಲ, ಹಾಗಾಗಿ ಅವನು ಮತ್ತು ನನ್ನ ಮಗಳು ಎದ್ದಿದ್ರು. ಮತ್ತು ಅವಳಿಗೆ ಚಿಂಟು ನೋಡ್ತೀನಿ ಅಂದರೆ ಚಿಂಟು ಹಾಕ್ಕೊಟ್ಟಿದ್ದೆ. ಚಿಂಟು ನೋಡತ್ತಿದ್ರು. ನಾನಿಲ್ಲೇ ಅವರಿಗೆ ಹಾಲು ಕಾಯಿಸ್ಕೊಟ್ಟಿನಿ. ನನ್ನ ಮಗಳು ಬಿಸ್ಕಿಟ್ ಅಂದು ಬರೀ ಹಾಲು ಕುಡಿಯತ್ತಾಳೆ. ನನ್ನ ಮಗ ಬಿಸ್ಕಿಟ್ ಮತ್ತು ಹಾಲು ಕುಡಿಯಾಕತ್ತಾನ. ಬಿಸ್ಕಿಟ್ ತಿಂದ್ಕೊಂಡು ಹಾಲು ಕುಡಿಯತ್ತಾನ. ಅದೆಲ್ಲ ಆದಮೇಲೆ ನಾನು ಜಳಕ ಎಲ್ಲ ಮಾಡಿ ಪೂಜೆ ಮಾಡಿ, ಮತ್ತು ಇವತ್ತು ಸ್ವಲ್ಪ ಜಳಕ ಎಲ್ಲ ಮಾಡಿದ ಥಂಡಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಾನು ಚಹಾ ಮಾಡ್ಕೊಂಡ್ರೆ ಆಯ್ತಂತ ಚಹಾ ಮಾಡ್ಕೊಂಡು ಕುಡಿದು, ಮತ್ತು ಸ್ವಲ್ಪ ಹೊತ್ತಾದಮೇಲೆ ನನ್ನ ಮಕ್ಕಳನ್ನ ಎಲ್ಲ ಆಟ ಆಡಿ ಸ್ವಲ್ಪ ಹೊತ್ತಾದಮೇಲೆ ಮತ್ತು ಅವ್ರಿಗೂ ಸ್ವಲ್ಪ ದೋಸೆ ಮಾಡಿಕೊಟ್ನೆ. ಅವರು ದೋಸೆ ತಿನ್ನಾಕ್ತಾರೆ ನೋಡ್ರಿ. ಹಾಯ್ ಮಾಡತ್ತ ನನ್ನ ಮಗ. ದೋಸೆ ತಿಂದರು. ತಿಂದಾದ್ಮೇಲೆ ನಾನು ಇನ್ನು ಒಮ್ಮೆ ಮಧ್ಯಾಹ್ನ ವಿಡಿಯೋ ಕಂಟಿನ್ಯೂ ಮಾಡೀನಿ. ಏನು ಅಡುಗೆ ಏನು ಶೇರ್ ಮಾಡಿಲ್ಲ. ನಮ್ಮ ಮನೆಯವರು ಗುಲಾಬಿ ಕಂಟಿ ತೊಗೊಂಬಂದಿದ್ರು. ಹಾಗಾಗಿ ಅದನ್ನ ಗುಲಾಬಿ ಕಂಟಿ ಒಂದು ಪಾಟ್ನೊಳಗೆ ಸ್ವಲ್ಪ ಅದನ್ನು ಮಣ್ಣು ಕೆದರಿಕೆಟ್ಟ ಹಚ್ಚಾಕತ್ತಾರೆ ನೋಡ್ರಿ. ಅಲ್ಲಿನ ಹೂ ಚಂದಕ್ಕ ಅಂತ. ಹಾಗಾಗಿ ಅದು ಈಗ ತಂಡಿ ದಿನಕ್ಕೆ ಸ್ವಲ್ಪ ಚಂದ ಚಿಗ್ತಿತ್ತು. ಇನ್ನು ಹತ್ತತ್ತೇನು ನೋಡೋಣ ಅಂತ ಹೇಳ್ಕಟ್ಟ ನಮ್ಮ ಮನೆಯವರು ತೊಗೊಂಡ್ಬಂದಾರ. ಹಾಗಾಗಿ ಅದನ್ನು ಇಲ್ಲೇ ಹಚ್ಚಾಕತ್ತೀನಿ ನೋಡ್ರಿ. ಜಾಸ್ತಿ ಏನು ಹಚ್ಚಕ್ಕೆ ಮನೆ ಮುಂದೆ ಜಾಗ ಇಲ್ಲ. ಹಾಗಾಗಿ ಸ್ವಲ್ಪ ಪಾಟ್ನೊಳಗನ ನಾವು ಸ್ವಲ್ಪ ತುಳಸಿ ಗಿಡ, ಮನಿ ಪ್ಲ್ಯಾಂಟ್, ಒಂದಿಷ್ಟು ಡೆಕೋರೇಷನ್ ಮತ್ತು ಆಲೋವೆರಾ ಹಾಕ್ಕೊಂಡಿವಿ. ಹಾಕೊಂಡಾದ್ಮೇಲೆ ಇಲ್ಲೇ ನನ್ನ ಮಗ ಪಿಕ್ನಿಕ್ ಹೋಗಿದ್ನಲ್ಲ, ಅಲ್ಲಿದು ಸ್ವಲ್ಪ ವಿಡಿಯೋ ಇದು. ಮಕ್ಕಳೆಲ್ಲ ಆಟ ಆಡಿದ್ದು ಮತ್ತು ಯಾವ ಥರ ಎಂಜಾಯ್ ಮಾಡಿದ್ದೆಲ್ಲ ವಿಡಿಯೋ ಮತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ ವಿಡಿಯೋಕ್ಕೆ. ಹಿಂಗೆ ಮಕ್ಕಳೆಲ್ಲ ಮಸ್ತ್ ಎಂಜಾಯ್ ಮಾಡತ್ತಾರೆ ನೋಡ್ರಿ. ಹಿಂಗೆ ಜರ್ಕು ಬಂಡಿ, ಜೋಕಾಲಿ ಎಲ್ಲ ಥರ ಆಟ ಆಡತ್ತಾರೆ.
ಯಾಕೆ ಅವಾಗೂ ಸ್ವಲ್ಪ ನನ್ನ ಮಕ್ಕಳು ಪಿಕ್ನಿಕ್ಕಿಗೆ ಹೋದಾಗ ಇನ್ನೂ ಥಂಡಿ ಸ್ಟಾರ್ಟ್ ಆಗತ್ತಿತ್ತು, ಜಾಸ್ತಿ ಥಂಡಿರಲಿಲ್ಲ, ಸ್ವಲ್ಪ ಥಂಡಿತ್ತು. ಹಂಗೆ ಇಲ್ಲಿ ಡ್ಯಾನ್ಸ್ ಮಾಡತ್ತಾರೆ ನೋಡ್ರಿ ಅಷ್ಟು ಮಕ್ಕಳು, ಸೂಪರಾಗಿ ಡ್ಯಾನ್ಸ್ ಮಾಡತ್ತಾರೆ ಮಕ್ಕಳು. ಅಷ್ಟೊಂದೇನು ಮಕ್ಳಿಗೆ ಡ್ಯಾನ್ಸ್ ಮಾಡೋಕೆ ಬಂದಿಲ್ಲ, ನನ್ನ ಮಗ ಅಂತೂ ಸ್ವಲ್ಪ ಆ ಕಡೆ ಒಂದಿಟ್ಟು ಈ ಕಡೆ ಒಂದಿಟ್ಟು ಡ್ಯಾನ್ಸ್ ಗಟ್ಟಿ ಮಾಡಿದ್ನ ಡ್ಯಾನ್ಸ್ ಮಾಡ್ಯಾರ ಮತ್ತು ಆಟ ಆಡ್ಯಾರ. ಮತ್ತು ಏನರ ಸ್ವಲ್ಪ ಸ್ನ್ಯಾಕ್ಸ್ ಮಕ್ಕಳಿಗೆ ಈ ಕಡೆ ಕಸಿದ್ದೆಲ್ಲ ತಿಂದು ಎಂಜಾಯ್ ಮಾಡ್ಯಾರ ನೋಡ್ರಿ ಮಕ್ಕಳು. ಸೂಪರಾಗಿ ಮಕ್ಕಳು ಎಂಜಾಯ್ ಮಾಡ್ರಿ ಅಂತ ಹೇಳ್ಬೋದು. ಅವ್ರವ್ರು ಇಷ್ಟ ಬಂದಂಗೆ ಡ್ಯಾನ್ಸ್ ಮಾಡತ್ತಾರೆ ನೋಡ್ರಿ. ಯಾಕಂದ್ರೆ ಪಾರ್ಕ್ನಾಗೆ ತುಂಬ ಆಟ ಆಡು ಇರ್ತಾವಲ್ಲ ಮಕ್ಕಳಿಗೆ. ಈಗ ಈ ಥರ ತಿರುಗು ಏನೇನೋ ಇರ್ತಾವೆಲ್ಲ ಮಕ್ಕಳು ಆಟ ಆಡ್ತಾರೆ ಇಷ್ಟಪಟ್ಟು. ಹಾಗಾಗಿ ಇಲ್ಲಿ ಮಕ್ಕಳು ತಿರುಗೋದು ಮತ್ತು ಜೋಕಾಲಿ ಆಡೋದು ಮತ್ತು ದೊಡ್ಡ ದೊಡ್ಡ ಜಾರ್ಖಂಡಿ ಎಲ್ಲ ಆಡಿ ಎಂಜಾಯ್ ಮಾಡಿ ಇದ್ರು ನೋಡ್ರಿ. ಅವರು ತಗೋರು ತಿರುಗಿಸೋರು ಅವರು ಮಕ್ಕಳದ್ದು ಶಾಲೆ ಒಳಗೆ ಆಯ ಇರ್ತಾರಲ್ಲ ಅವ್ರವರು ಆಯಾರನ್ನು ಕರ್ಕೊಂಡು ಹೋಗಿರ್ತಾರೆ. ಹಂಗಾಗಿ ಮಕ್ಕಳಿಗೆ ಏನಾರ ಸ್ವಲ್ಪ ಮತ್ತು ಊಟ ಗಿಟ ಎಲ್ಲ ಮಾಡಿದ್ರೆ ಸ್ವಲ್ಪ ಕೈ ತೊಳೆಯೋಕೆ ಬಾಯಿ ತೊಳೆಯೋಕೆ ಎಲ್ಲ ಬೇಕಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ ಈ ಥರ ಕೆಳಗೆ ಹಾಸಿ ನೀಟಾಗಿ ಕುಂದ್ರಿಸ್ಯಾರ ಮಕ್ಕಳನ್ನ. ಅವ್ರು ಏನೋ ಸ್ನ್ಯಾಕ್ಸ್ ತೊಗೊಂಡೋಗ್ಯಾರ ಅದನ್ನ ಸ್ನ್ಯಾಕ್ಸ್ ಬಿಚ್ಚಿ ತಿನ್ನತ್ತಾರೆ ನೋಡ್ರಿ. ಅವರು ಮುಂದೆ ಇಟ್ಕೊಂಡಾರ ಅವರು ಡಬ್ಬಿ ಎಲ್ಲ ಮಕ್ಳಿಗೆ ಕಳಿಸಿದ್ದಿರ್ತಾರಲ್ಲ ತಿಂದೆಲ್ಲ ಆಡಿ ಈ ಥರ ಫೋಟೋ ಎಲ್ಲ ತೆಗೆಸ್ಕೊಂಡ್ರೆ. ಇವತ್ತಿನ ದಿನ ಈ ಥರ ಇತ್ತು ಫ್ರೆಂಡ್ಸ್. ಬಾಯ್, ಥ್ಯಾಂಕ್ ಯು.